Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ 10ನೇ ತರಗತಿಯ ಸೆಕೆಂಡ್ ಯೂನಿಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಗದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಗಳನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ಒಂದು ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೂಚನೆ 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಮತ್ತು ಪ್ರಶ್ನೋತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚಿಸ್ತಾ ಹೋಗೋಣ. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದೊಂದು ನಿಯಮಿತವಾಗಿರ್ತಕ್ಕಂತಹ ದೃಶ್ಯ. ವಾಟ್ ವಾಸ್ ರೆಗ್ಯುಲರ್ ಅಬೌಟ್ ದ ಸೀನ್, ಹಾಗಾದರೆ ಯಾವ ದೃಶ್ಯ ನಿಯಮಿತವಾಗಿರ್ತಕ್ಕಂಥದ್ದು ಅಥವಾ ಅದರ ಬಗ್ಗೆ ಹೇಳಿ ಅಂತ ನಿಮಗೆ ಹೇಳಿದ್ದಾರೆ. ಇನ್ ಅ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್, ಅಂದರೆ ಬಹಳಷ್ಟು ಜನಸಂಖ್ಯಾ ಬಾಹುಳ್ಯವಿರತಕ್ಕಂತಹ ಮಹಾನಗರಗಳಲ್ಲಿ, ಅಂದರೆ ಉದಾಹರಣೆಗೆ ಲೈಕ್ ಮುಂಬೈ, ದ ಕಮ್ಯೂಟರ್ಸ್ ವೇರ್ ಮೋರ್, ಅಲ್ಲಿ ಬಹಳಷ್ಟು ಜನ ಪ್ರಯಾಣಿಕರು ಇರ್ತಾರೆ. ಈವ್ನಿಂಗ್ ಟೈಮ್ಸ್ ದೇ ಆರ್ ಹರಿಡ್ ಟು ಗೋ ಬ್ಯಾಕ್ ಹೋಮ್, ಅದು ಸಾಯಂಕಾಲದ ಹೊತ್ತಿಗೆ ಅವರು ತಮ್ಮ ಮನೆಯನ್ನು ಸೇರಿಕೊಳ್ಳೋದಕ್ಕೆ ಅವಸರದಲ್ಲಿ ಸಾಗ್ತಾ ಇರ್ತಾರೆ. ಸೊ ದೇ ರಶ್ ಟು ಬೋರ್ಡ್ ದ ಟ್ರೈನ್ಸ್, ಆ ಕಾರಣಕ್ಕಾಗಿ ಅವರು ಧಾವಿಸಿ ಬರ್ತಾರೆ ಟ್ರೈನನ್ನು ಹತ್ತಲಿಕ್ಕೆ. ಇಫ್ ದೇ ಮಿಸ್ ದ ಪರ್ಟಿಕ್ಯುಲರ್ ಟ್ರೈನ್, ಅವರು ಆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ರೈಲನ್ನು ತಪ್ಪಿಸಿಕೊಂಡರೆ, ದೇ ಆರ್ ಇನ್ ಟ್ರಬಲ್, ಅವರು ತೊಂದರೆಗೆ ಒಳಗಾಗ್ತಾರೆ. ಆ್ಯಂಡ್ ಗೆಟ್ ಲೇಟ್ ಟು ರೀಚ್ ಹೋಮ್, ಮತ್ತು ಅವರು ಮನೆ ಮುಟ್ಟುವುದಕ್ಕೆ ತುಂಬ ತಡವಾಗುತ್ತೆ. ಸೊ ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಆದ್ದರಿಂದ ಇದು ಒಂದು ನಿಯಮಿತವಾಗಿರ್ತಕ್ಕಂಥ ದೃಶ್ಯ ಫಾರ್ ದೋಸ್ ಪೀಪಲ್, ಯಾವ ಜನರಿಗೆ, ಈ ನಗರದಲ್ಲಿ ವಾಸವಾಗಿರ್ತಕ್ಕಂತಹ ಜನರಿಗೆ. ನೋ ಒನ್ ಹ್ಯಾಸ್ ಟೈಮ್ ಟು ಥಿಂಕ್ ಅಬೌಟ್ ಅದರ್ಸ್, ಇಲ್ಲಿ ಯಾರೊಬ್ಬರಿಗೂ ಸಹಿತ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡುವಷ್ಟು ತಾಳ್ಮೆಯಾಗಿರಲಿ ಅಥವಾ ಸಮಯವಾಗಿರಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ರೋಮಾ ಥಲ್ರೇಜಾ ಟ್ರೈಡ್ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್ ಇನ್ ದ ಟ್ರೈನ್. ವಾಸ್ ಶಿ ರೈಟ್ ಇನ್ ಡೂಯಿಂಗ್ ದಿಸ್? ವಾಟ್ ವುಡ್ ಯು ಡೂ? ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ವೇರ್ ದೇರ್? ಇಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದರೆ, ರೋಮಾ ಥಲ್ರೇಜಾ ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್ ಇನ್ ದ ಟ್ರೈನ್, ಅವಳು ರೈಲಿನಲ್ಲಿ ಬಾಗಿಲ ಹತ್ತಿರದ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ವಾಸ್ ಶಿ ರೈಟ್ ಇನ್ ಡೂಯಿಂಗ್ ದಿಸ್, ಇದನ್ನು ಮಾಡೋದು ಸರಿ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ವೇರ್ ದೇರ್, ಒಂದು ವೇಳೆ ನೀವು ಆ ಒಂದು ಸ್ಥಳದಲ್ಲಿ ಇದ್ದರೆ ಏನು ಮಾಡ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೋ, ಇಲ್ಲ. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್, ಇದು ಯಾವಾಗಲೂ ಉತ್ತಮವಾಗಿರುತ್ತೆ, ನಾವು ಯಾವಾಗಲೂ ಬಾಗಿಲ ಹತ್ತಿರದಲ್ಲಿ ನಿಂತ್ಕೋಬಾರ್ದು. ಇಫ್ ಐ ವೇರ್ ಇನ್ ಹರ್ ಪ್ಲೇಸ್, ನಾನು ಒಂದು ವೇಳೆ ಅವಳ ಒಂದು ಸ್ಥಳದಲ್ಲಿದ್ದರೆ, ದ ಫಸ್ಟ್ ಥಿಂಗ್ ಐ ವುಡ್ ಬಿ ಟು ಮೂವ್ ಇನ್ ಟು ದ ಕಂಪಾರ್ಟ್ಮೆಂಟ್, ನಾನು ಕಂಪಾರ್ಟ್ಮೆಂಟ್ಗೆ ಮೂವ್ ಚಲಿಸ್ತಾ ಇದ್ದೆ. ಅವೇ ಫ್ರಮ್ ದ ಡೋರ್, ಮತ್ತು ಡೋರಿಂದ ನಾನು ಹೊರಗಡೆ ಇರ್ತಾ ಇದ್ದೆ ಅಥವಾ ಪೂರ್ಣ ಒಳಗಡೆ ಇರ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಹವೆವರ್, ಹೀಗಿದ್ದರೂ, ಇಟ್ಸ್ ಈಸಿಯರ್ ಸೇಡ್ ದ್ಯಾನ್ ಡನ್, ಇದು ಹೇಳುವುದಕ್ಕಿಂತ ಮಾಡೋದು ಭಾಳಷ್ಟು ಲೇಸು ಅಂತ ಹೇಳ್ಬಿಟ್ಟು. ದ ಟ್ರೈನ್ಸ್ ಆರ್ ಸೋ ಜಾಮ್ ಪ್ಯಾಕ್ಡ್, ಇಲ್ಲಿ ಬರ್ತಕ್ಕಂಥ ಎಲ್ಲ ಟ್ರೈನ್ಗಳು ತುಂಬ ಒತ್ತೊತ್ತಾಯಿಯಿಂದ ಕೂಡಿರ್ತವೆ, ಪ್ಯಾಕ್ಡ್ ಆಗಿರ್ತವೆ. ಮೂಮೆಂಟ್ is almost impossible and quite often we expose ourselves to grave danger. It is almost impossible, ಇದು ಬಹಳಷ್ಟು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ. ಕ್ವೈಟ್ ಆಫನ್, ಮೇಲಿಂದ ಮೇಲೆ we expose ourselves to grave anger, ನಮಗೆ ಸಿಟ್ಟು ಬರುವಂಥ ದೃಶ್ಯ ಆಗುತ್ತೆ. There is a girl by the tracks, the voices cried out. Whose voices do you think those were ಅಂತಕ್ಕಂಥ ಪ್ರಶ್ನೆ ಇದೆ. The voices came from the passengers who stood at the door of the train which was coming from the opposite direction. The voices, ಆ ಒಂದು ಧ್ವನಿ ಕೇಳಿ ಬಂದಿರತಕ್ಕಂಥದ್ದು ಫ್ರಾಮ್ ದ ಪ್ಯಾಸೆಂಜರ್ಸ್, ಅದು
ಈ ಒಂದು ಪ್ಯಾಸೆಂಜರ್ಸಿಂದ ಅಥವಾ ಟ್ರೈನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿಂದ. ಹೂ ಸ್ಟೂಡ್ ಆಟ್ ದ ಡೋರ್, ಯಾರು ಆ ಬಾಗಿಲ ಹತ್ರ ನಿಂತ್ಕೊಂಡಿದ್ರು. ದ ಟ್ರೈನ್ ವಿಚ್ ವಾಸ್ ಕಮಿಂಗ್ ಫ್ರಮ್ ದ ಅಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ ಬರ್ತಕ್ಕಂಥ ಟ್ರೈನಿನ ಒಂದು ಬಾಗಿಲಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಪ್ಯಾಸೆಂಜರಿಂದ ಅಥವಾ ಪ್ರಯಾಣಿಕರಿಂದ ಈ ಒಂದು ಧ್ವನಿ ಬರುತ್ತೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. ಬಾಲೇಶ್ವರ ವಾಸ್ ಇಂಪಲ್ಸಿವ್ ಇನ್ ಟೇಕಿಂಗ್ ಅ ಡಿಸಿಷನ್ ಬಿಕಾಸ್, ಇದು ಏನಿದೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ದೆರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಉತ್ತರ ನೀವು ಬರೀಬೇಕಾಗತ್ತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ದ ಡಿಕ್ಷನರಿ ಸೇಸ್ ಕ್ಯಾಲಸ್ ಮೀನ್ಸ್ ಅನ್ಕನ್ಸರ್ನ್ಡ್. ಇನ್ ದಿಸ್ ಸಿಚುವೇಶನ್ ಹೂ ಡು ಯು ಥಿಂಕ್ ವಾಸ್ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್. ದ ಡಿಕ್ಷನರಿ ಸೇಸ್, ಇಲ್ಲಿ ಏನು ಹೇಳುತ್ತೆ, ಡಿಕ್ಷನರಿ ಈ ರೀತಿಯಾಗಿ ಹೇಳುತ್ತೆ. ಕ್ಯಾಲಸ್ ಅಂತಂದರೆ ಅನ್ಕನ್ಸರ್ನ್ಡ್, ಅಂದರೆ ಯಾರು ಕಾಳಜಿ ತೆಗೆದುಕೊಳ್ಳದೆ ಇರತಕ್ಕಂಥವ್ರು. ಇನ್ ದಿಸ್ ಸಿಚುವೇಶನ್, ಈ ಒಂದು ಸಂದರ್ಭದಲ್ಲಿ, ಹೂ ಡು ಯು ಥಿಂಕ್ ವಾಸ್ ಕ್ಯಾಲಸ್, ಯಾರು ಅನ್ಕನ್ಸರ್ನ್ಡ್ ಆಗಿದ್ದರು ಟುವರ್ಡ್ಸ್ ದ ಆಕ್ಸಿಡೆಂಟ್, ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಾ ಇದ್ದಾರೆ. ದ ಪೀಪಲ್ ಹೂ ಸಾ ದ ಸೀನ್ ದ್ಯಾಟ್ ರೋಮಾ ಹ್ಯಾಡ್ ಫಾಲನ್ ಆನ್ ದ ಟ್ರ್ಯಾಕ್ಸ್, ಜನರು ಯಾರು ಆ ಒಂದು ದೃಶ್ಯವನ್ನು ನೋಡಿದರು, ರೋಮಾ ಬೀಳ್ತಕ್ಕಂಥ ದೃಶ್ಯವನ್ನು, ಅವರು ದೋ ದೇ ಹ್ಯಾಡ್ ಸೀನ್, ಅವ್ರು ನೋಡಿದರೂ ಕೂಡ, ದೇ ಡಿಡ್ ನಾಟ್ ವ್ಯಾಲ್ಯೂಯಂಟೆಡ್ ಟು ಹೆಲ್ಪ್ ಹರ್, ಅವರು ಯಾವುದೇ ಸಹಾಯಕ್ಕೆ ಸ್ವಯಂ ಆಗಿ ಮುಂದಕ್ಕೆ ಬರಲಿಲ್ಲ. ದೇ ವೇರ್ ಕನ್ಸಿಡರ್ಡ್ ಆ್ಯಸ್ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್, ಅವರನ್ನು ಇಲ್ಲಿ ನಾವು ಪರಿಗಣಿಸಿದ್ದೇವೆ ಕ್ಯಾಲಸ್ ಟುವರ್ಡ್ಸ್ ದ ಆಕ್ಸಿಡೆಂಟ್, ಈ ಒಂದು ಅಪಘಾತದಲ್ಲಿ ಅವರು ಅನ್ಕನ್ಸರ್ನ್ಡ್ ಆಗಿದ್ದರು, ಯಾವುದೇ ಒಂದು ಕಾಳಜಿಯನ್ನು ತೋರಿಸ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಬಾಲೇಶ್ವರ ರಶ್ ಟು ಹೆಲ್ಪ್ ದ ಗರ್ಲ್, ಬಾಲೇಶ್ವರ ಏನು ಮಾಡ್ತಾರೆ, ಧಾವಿಸಿ ಸಹಾಯ ಮಾಡಲಿಕ್ಕೆ ಹೋಗ್ತಾರೆ ಆ ಹುಡುಗಿಗೆ. ಹೀಸ್ ಮೂವ್ಮೆಂಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್, ಆತನ ಒಂದು ಚಲನೆಯನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ. ವಿತ್ ದ ವರ್ಬ್ಸ್ ಲೈಕ್ ಶೌಡ್. ಐಡೆಂಟಿಫೈ 2 more such verbs or verbal phrases in the paragraph. ಇಲ್ಲಿ ಕೊಟ್ಟಿದ್ದಾರೆ. ದ 2 more verbal phrases are jumped off and landed on ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಇನ್ನೆರಡು ವರ್ಬ್ಸ್ ಆರ್ ವರ್ಬಲ್ ಫ್ರೇಜಸ್. ಇನ್ನು ಶೇರ್ ಯುವರ್ ರೆಸ್ಪಾನ್ಸನ್ನು ನೋಡೋಣ. ಇನ್ನೊಂದು, ವೇರ್ ಡಿಡ್ ಬಲೇಶ್ವರ ಫೈಂಡ್ ರೋಮಾ ಆಟ್ ಲಾಸ್ಟ್, ಕೊನೆಯದಾಗಿ ಬಲೇಶ್ವರ ರೋಮಾನನ್ನು ಎಲ್ಲಿ ಕಂಡುಕೊಂಡರು. ಅಟ್ ಲಾಸ್ಟ್ ಬಲೇಶ್ವರ ಫೌಂಡ್ ರೋಮಾ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್, ಅವಳು ಒಂದು ಟ್ರ್ಯಾಕ್ನ ಪಕ್ಕದಲ್ಲಿ ಅವಳನ್ನು ಕಂಡುಕೊಂಡರು. ಬಿಟ್ವೀನ್ ದ 2 ಸ್ಟೇಷನ್ಸ್ ಅಪ್ರಾಕ್ಸಿಮೇಟ್ಲಿ 5 kilometers ಅಪಾರ್ಟ್, ಅದು 2 ಸ್ಟೇಷನ್ಗಳ ಮಧ್ಯೆ ಇತ್ತು, ಒಂದು ಸ್ಟೇಷನ್ನಿಂದ 5 kilometer ಅಂತರದಲ್ಲಿ ಅವರಿದ್ದರು ಅಂತಕ್ಕಂಥದ್ದು. ಇನ್ನು ಇಲ್ಲಿ ನಾವು ನೋಡ್ಬೋದು 2ನೇ ಪ್ರಶ್ನೆಯನ್ನು. ಬೆಹೆನ್ಜಿ ಆಫ್ ಟೀಕ್ ಹೈ ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೋಪ್ ಇನ್ ಸೈಟ್, ವೈ ವಾಸ್ ಇಟ್ ಸೋ, ರೀಡ್ ಪ್ಯಾರಾಗ್ರಾಫ್ 6 ಆ್ಯಂಡ್ ಆನ್ಸರ್ ಅಂತ ಹೇಳಿದ್ದಾರೆ. ಈಗ ಉತ್ತರವನ್ನು ನೋಡೋಣ. ಸೊ ಹಿಯರ್ ರೋಮಾ ಹ್ಯಾಡ್ ಫಾಲನ್ ಬೈ ರೈಲ್ವೆ ಟ್ರ್ಯಾಕ್ while commuting by an electrical train, and Baleshwara also had jumped off a still moving train after pulling the chain. Roma had fallen, Roma ಈಗಾಗಲೇ ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿದ್ದಳು, ರೈಲ್ವೆ ಟ್ರ್ಯಾಕ್, while commuting by an electrical train, ಯಾವಾಗ ಅವಳು ಆ ಒಂದು ವಿದ್ಯುತ್ ಶಕ್ತಿಯ ಮೇಲೆ ನಡೀತಕ್ಕಂತಹ ಒಂದು ರೈಲಿನಲ್ಲಿ ಹತ್ತಿ ಹೋಗ್ತಿರ್ಬೇಕಾದ್ರೆ. ಬಾಲೇಶ್ವರ ಆಲ್ಸೋ ಹ್ಯಾಡ್ ಜಂಪ್ಡ್ ಆಫ್ ಅ ಸ್ಟಿಲ್ ಮೂವಿಂಗ್ ಟ್ರೈನ್, ಬಾಲೇಶ್ವರನು ಕೂಡ ಇನ್ನೂ ಚಲನೆಯಲ್ಲಿರ್ತಕ್ಕಂತಹ ಅಥವಾ ಇನ್ನೂ ಚಲಿಸುತ್ತಿರ್ತಕ್ಕಂತಹ ಟ್ರೈನ್ನಿಂದ ಅವರು ಸಹಿತ ಜಿಗಿತಾರೆ. ಆಫ್ಟರ್ ಫುಲ್ಲಿಂಗ್ ದ ಚೈನ್, ಯಾವಾಗ ರೆಡ್ ಎವರ್ಸಿ ಚೈನ್ನ ಜಗ್ತಾರೆ ಆಮೇಲೆ ಜಿಗಿತಾರೆ ಅವರು. ಬೋತ್ ದ ಟ್ರೈನ್ಸ್ ಹ್ಯಾಡ್ ಮೂವ್ಡ್ ಆನ್ ವಿತ್ ದ ಪ್ಯಾಸೆಂಜರ್ಸ್, ಈ ಎರಡೂ ಟ್ರೈನ್ಗಳು ಅಥವಾ ರೈಲುಗಳು ಏನು ಮಾಡ್ತಾ ಇದ್ವು, ಮೂವ್ಡ್ ಆನ್ ವಿತ್ ದ ಪ್ಯಾಸೆಂಜರ್ಸ್, ಅವು ಈ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗ್ತಾ ಇದ್ವು. ಆ್ಯಸ್ ಇಫ್ ನಥಿಂಗ್ ಔಟ್ವರ್ಡ್ ಹ್ಯಾಡ್ ಹ್ಯಾಪನ್ಡ್, ಮತ್ತೇನು ಅಲ್ಲಿ ಬೇರೆ ಏನೂ ನಡೀಲಿಲ್ಲ. Since it was really tracks somewhere between 2 stations which were 5 kilometers apart in the ಠಾಣೆ ಡಿಸ್ಟ್ರಿಕ್ಟಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ದೇರ್ weren't people around there, ಅಲ್ಲಿ ಯಾವುದು ಜನ ಇರಲಿಲ್ಲ. ದೇರ್ ವಾಸ್ ನೋ ಹೆಲ್ಪ್ ಇನ್ ಸೈಟ್, ಅಲ್ಲಿ ಯಾವುದೇ ಒಂದು ಸಹಾಯ ಸಹಿತ ದೊರೆಯಲಿಲ್ಲ. ರೋಮಾ ಕುಡ್ ನಾಟ್ ಆನ್ಸರ್ ದ ಕ್ವಶನ್ ಆ್ಯಸ್ ಶಿ ಹ್ಯಾಡ್ ಬ್ಲ್ಯಾಕ್ಡ್ ಔಟ್ ಆಫ್ಟರ್ ಅ ಫಾಲ್, ಅವಳು ಆ ಟ್ರೈನಿಂದ ಬಿದ್ದ ನಂತರದಲ್ಲಿ ಅವಳು ಪ್ರಜ್ಞೆಯನ್ನು ಕಳ್ಕೊಂಡಿದ್ಳು, ಆ ಕಾರಣಕ್ಕಾಗಿ ಅವಳು ಉತ್ತರವನ್ನು ಕೊಡಲಿಲ್ಲ. ಆ್ಯಂಡ್ ಗ್ಯಾಶ್ ಇನ್ ದ ಹೆಡ್, ಬಿಕಾಸ್ ಆಫ್ ಗ್ಯಾಶ್ ಇನ್ ದ ಹೆಡ್ ಅಂದರೆ ಅವಳ ತಲೆ ಹಿಂದುಗಡೆ ಒಂದು ಭಾಳ ಡೀಪ್ ಆಗಿರ್ತಕ್ಕಂಥ ಕಟ್ಟಾಗಿತ್ತು ಅಥವಾ ಒಂದು ಕಲ್ಲು ಚುಚ್ಚಿತ್ತು ಅಂತ ಹೇಳಿಬಿಟ್ಟು ನಾವು ಹೇಳಬಹುದಾಗಿದೆ.
ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲ್ ಇನ್ ದ ಟೇಬಲ್ ವಿತ್ ಅಪ್ರೋಪ್ರಿಯೇಟ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ನೇಮ್ ರೋಮಾ, ಏಜ್ 21, ಎಜುಕೇಷನ್ BCom, ಸ್ಟೇಟ್ ದೇ ಬಿಲಾಂಗ್ಸ್ ಟು ಮಹಾರಾಷ್ಟ್ರ, ಪ್ರೊಫೆಷನ್ ಕಾಲ್ ಸೆಂಟರ್, ರೀಸನ್ ಫಾರ್ ಬೋರ್ಡಿಂಗ್ ದ ಟ್ರೈನ್, ರಿಟರ್ನಿಂಗ್ ಹೋಮ್. ಸೊ ಬ್ಯಾಕ್ ಟು ಹೋಮ್. ಇನ್ನು ಬಾಲೇಶ್ವರ ಮಿಶ್ರಾ 20 years old, ಹೈಸ್ಕೂಲ್ ಡ್ರಾಪ್ ಔಟ್, ಉತ್ತರ ಪ್ರದೇಶ, ಅನ್ಎಂಪ್ಲಾಯ್ಡ್, ಬ್ಯಾಕ್ ಟು ಹೋಮ್ ಇದಕ್ಕೆ ಉತ್ತರ ಆಗಿರುತ್ತೆ. ಇನ್ನು ಶೇರ್ ಯುವರ್ ರೆಸ್ಪಾನ್ಸ್ ಅಂತ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಶೇರ್ ಯುವರ್ ರೆಸ್ಪಾನ್ಸನ್ನು ನೋಡ್ಕೊಳ್ಳೋಣ. ಹೂ ವ್ಯಾಲ್ಯೂಂಟೆಡ್ ಟು ಹೆಲ್ಪ್ ಬಲೇಶ್ವರ, ಯಾರು ಸ್ವಯಂವಾಗಿ ಬಲೇಶ್ವರನಿಗೆ ಸಹಾಯ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ದ ಮಿಡಲ್ ಏಜ್ಡ್ ಟೆಂಪೋ ಟ್ರಕ್ ಡ್ರೈವರ್ ಹೂ ಸ್ಪೋಕ್ ಗುಜರಾತಿ ವ್ಯಾಲ್ಯೂಂಟೆಡ್ ಟು ಹೆಲ್ಪ್ ಬಲೇಶ್ವರ. ಇಲ್ಲಿ ಮಿಡಲ್ ಏಜ್ಡ್ ಮಾಧ್ಯಮ ವಯಸ್ಕನಾಗಿರ್ತಕ್ಕಂತಹ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾರೆ, ಗುಜರಾತಿನ ಮಾತಾಡ್ತಕ್ಕಂಥವ್ರು, ಅವರು ಬಲೇಶ್ವರನಿಗೆ ಸಹಾಯವನ್ನು ಮಾಡ್ತಾರೆ. ರೋಮಾ ಸ್ಟರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ರೋಮಾ ಇಲ್ಲಿ ಕಲಕಲಾಯಿತು ಮತ್ತು ಅವಳ ಕಣ್ಣುಗಳು ತೆರೆದವು. ವಾಟ್ ಕುಡ್ ಹ್ಯಾವ್ ಮೇಡ್ ಹರ್ ರಿಯಾಕ್ಟ್ ಸೊ, ಯಾಕೆ ಆ ರೀತಿಯಾಗಿ ಅವರು ಪ್ರತಿಕ್ರಿಯೆ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ರೋಮಾ ವಾಸ್ ಶಿಫ್ಟೆಡ್ ಟು ಬ್ಯಾಕ್ ಆಫ್ ದ ಟೆಂಪೋ ಟ್ರಕ್. ರೋಮಾನನ್ನು ಆ ಒಂದು ಟೆಂಪೋ ಟ್ರಕ್ ಹಿಂದ್ಗಡೆ ಏನು ಮಾಡಲಾಗಿತ್ತು, ಶಿಫ್ಟ್ ಮಾಡಲಾಗಿತ್ತು. ವಿತ್ ಬಾಲೇಶ್ವರ, ಅವಳ ಜೊತೆಗೆ ಬಲೇಶ್ವರನು ಕೂಡ ಇದ್ದ. ಶಿ ಲೇ ಆನ್ ದ ಸೀಟ್, ಅವಳು ಆ ಒಂದು ಸೀಟ್ ಮೇಲೆ ಮಲ್ಕೊಂಡಿದ್ದಳು. ವೆನ್ ದ ವೆಹಿಕಲ್ ಮೂಡ್ ಅನ್ಸ್ಟಡಿಲಿ, ಯಾವಾಗ ವಾಹನ ಚಲಿಸಿತು ಮುಂದಕ್ಕೆ ಅನ್ಸ್ಟಡಿಯಾಗಿ. ಇಟ್ ಮೇಡ್ ಹರ್ ಸ್ಟರ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್, ಇದರಿಂದ ಅವಳು ಏನು ಮಾಡ್ತಾಳೆ, ಸ್ವಲ್ಪ ಎಚ್ಚರ ಆಗ್ತಾಳೆ ಅಂತಕ್ಕಂಥದ್ದು. ಇನ್ನು 3ನೇ ಪ್ರಶ್ನೆನ ನೋಡೋಣ. ಸಮ್ ಡೀಟೇಲ್ಸ್ ಆಫ್ ರೋಮಾಸ್ ಬ್ರದರ್ ಆರ್ ಗಿವನ್ ಇನ್ ದ ಪ್ಯಾರಾಗ್ರಾಫ್, ರೀಡ್ ಆ್ಯಂಡ್ ಫಿಲ್ ಇನ್ ದ ಕಾಲಮ್ಸ್ ಅಪ್ರಾಕ್ಸಿಮೇಟ್ಲಿ ಅಂತ ಕೇಳ್ತಾ ಇದ್ದಾರೆ. ನೇಮ್ ಏನು ಅಂದರೆ ದಿನೇಶ್ ತಲ್ರೇಜಾ, ಜಾಬ್ ಮಾರ್ಕೆಟಿಂಗ್ ಜಾಬ್, ಪ್ಲೇಸ್ ಉಲ್ಲಾಸ್ನಗರ, ವೆಹಿಕಲ್ ಮೋಟರ್ ಸೈಕಲ್. ಶೇರ್ ಯುವರ್ ರೆಸ್ಪಾನ್ಸ್. ನೆಕ್ಸ್ಟ್ ನೋಡೋಣ. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಲೇಶ್ವರ ಥಾಟ್, ಬಲೇಶ್ವರ ಆಲೋಚನೆ ಮಾಡ್ತಾ ಇದ್ದಾನೆ, ನಾನು ಅದನಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಲ್ಲ. ಹೂ ಡು ಯು ಥಿಂಕ್ ಹಿ ಕುಡ್ ನಾಟ್ ಥ್ಯಾಂಕ್, ಯಾರಿಗೆ ಅವರು ಕೃತಜ್ಞತೆ ಅರ್ಪಿಸಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಲೇಶ್ವರ ಕುಡ್ ನಾಟ್ ಥ್ಯಾಂಕ್ ದ ಟೆಂಪೋ ಟ್ರಕ್ ಡ್ರೈವರ್ ಬಿಕಾಸ್ ಹಿ ವಾಸ್ ಬ್ಯೂಸಿ ಟು ಅಡ್ಮಿಟ್ ರೋಮಾ ಟು ದ ಹಾಸ್ಪಿಟಲ್ ಆ್ಯಂಡ್ ಸ್ಪೋಕ್ ವಿತ್ ಡಾಕ್ಟರ್ ಅನಿಲ್ ಅಗರ್ವಾಲ್. ಇಲ್ಲಿ ಬಾಲೇಶ್ವರ ಮಿಶ್ರಾ ಏನು ಮಾಡ್ತಾನೆ, ರೋಮಾನನ್ನು ಆ ಒಂದು ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ಮತ್ತು ಜೊತೆಗೆ ಅನಿಲ್ ಅಗರ್ವಾಲ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಟೆಂಪೋ ಟ್ರಕ್ ಜೊತೆ ಡ್ರೈವರ್ಗೆ ಅವರಿಗೆ ಏನು ಮಾಡಲಿಕ್ಕಾಗಲಿಲ್ಲ, ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆಯನ್ನು ನೋಡೋಣ. ವೈ ಡಿಡ್ ಬಾಲೇಶ್ವರ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಪಾಲನ್. ಇಲ್ಲಿ ಬಾಲೇಶ್ವರ ಮಿಶ್ರಾ ಏನು ಮಾಡ್ತಾರೆ, ಮರಳಿ ಆ ಒಂದು ಸ್ಥಳಕ್ಕೆ, ರೋಮಾ ಬಿದ್ದಂಥ ಸ್ಥಳಕ್ಕೆ ಹೋಗಿ ಭೇಟಿ ಆಗ್ತಾರೆ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಬಾಲೇಶ್ವರ ರಿವಿಸಿಟೆಡ್ ದ ಸ್ಪಾಟ್ ಟು ಫೈಂಡ್ ಔಟ್ ರೋಮಾಸ್ ಬಿಲಾಂಗಿಂಗ್ಸ್. ಯಾಕೆ ಬಾಲೇಶ್ವರ ಅವರು ಮರಳಿ ಆ ಒಂದು ಜಾಗಕ್ಕೆ ಹೋಗಿ ಭೇಟಿ ಆಗ್ತಾರೆ ಅಂತಂದರೆ, ಅಲ್ಲಿ ರೋಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ಅಲ್ಲಿ ಬಿದ್ದು ಹೋಗಿರುತ್ತವೆ. ಆ ಕಾರಣಕ್ಕಾಗಿ ದಿನೇಶ್ ಟೋಲ್ಡ್ ಹಿಮ್ ದ್ಯಾಟ್ ಹರ್ ಮೊಬೈಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ದಿನೇಶ್ ತಲರ್ಜ್ ಅಂದರೆ ಈ ರೋಮಾನ ಒಬ್ಬ ಸಹೋದರನಾಗಿರ್ತಕ್ಕಂಥ ದಿನೇಶ್ ಏನು ಹೇಳ್ತಾರೆ, ರೋಮಾನ ಕೆಲವೊಂದು ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿವೆ ಅಂತ ಹೇಳಿರ್ತಾನೆ. ಆ ಕಾರಣಕ್ಕಾಗಿ ಆತ ಆ ಸ್ಥಳಕ್ಕೆ ಹೋಗ್ತಾನೆ. ಬಲೇಶ್ವರ ಗಾಟ್ ಸಮ್ ಅಶ್ಯೂರೆನ್ಸ್ ಫ್ರಾಮ್ ಅ ರೈಲ್ವೆ ಎಂಪ್ಲಾಯ್. ಅದು ವಾಟ್ ಈಸ್ ದ್ಯಾಟ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲೇನು ಮಾಡ್ತಾನೆ, ಇಲ್ಲಿ ಬಾಲೇಶ್ವರ ಮಿಶ್ರನಿಗೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ, ಅಶ್ಯೂರೆನ್ಸ್ ಕೊಡ್ತಾರೆ. ಯಾರು, ರೈಲ್ವೆ ಎಂಪ್ಲಾಯ್, ಒಬ್ಬ ರೈಲ್ವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ಹೌದು ಕೆಲವೊಂದಿಷ್ಟು ವಸ್ತುಗಳು ನಮಗೆ ದೊರೆತಿವೆ ಅಂತಕ್ಕಂಥ ಖಚಿತಪಡಿಸ್ತಾ ಇದ್ದಾರೆ. ವ್ಯಾನ್ ಹಿ ವಾಸ್ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಯಾವಾಗ ಆತ ಆ ವಸ್ತುಗಳನ್ನು ಹುಡುಕಾಡ್ತಾ ಇರ್ತಾನೆ. ಅಟ್ ದ ಸ್ಪಾಟ್, ಆ ಸ್ಥಳದಲ್ಲಿ, ವೇರ್ ರೋಮಾ ಹ್ಯಾಡ್ ಪಾಲನ್, ಆ ರೈಲ್ವೆ ಎಂಪ್ಲಾಯ್ ಅಶ್ಯೂರ್ಡ್ ದ್ಯಾಟ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್, ಆಲ್ರೆಡಿ ಫೌಂಡ್, ಈಗಾಗಲೇ ಅವು ಸಿಕ್ಕಿವೆ ಅಂತ ಹೇಳ್ತಾನೆ. ಆಮೇಲೆ ರೋಮಾ ಸೆಡ್, ಐ ಥಿಂಕ್ ಇಟ್ ಈಸ್ ಅಸ್ಟೋನಿಷಿಂಗ್. ವಾಟ್ ವಾಸ್ ಅಸ್ಟೋನಿಷಿಂಗ್. ಇಲ್ಲಿ ರೋಮಾ ಹೇಳ್ತಾಳೆ, ಇದು ಬಹಳಷ್ಟು ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಹಾಗಾದರೆ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು ಏನು ಅಂತ ಕೇಳ್ತಾ ಇದ್ದಾರೆ. ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್, ಅವಳು ಹೇಗೆ ಅಪಾಯದಿಂದ ಪಾರಾದಳು ಅನ್ನೋದೇ ಒಂದು ಇಲ್ಲಿ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಬಿಕಾಸ್ ಅ ಸ್ಟ್ರೇಂಜರ್, ಒಬ್ಬ ಅಪರಿಚಿತ ವ್ಯಕ್ತಿ ವುಡ್ ಜಂಪ್ ಅಪ್ ದ ಟ್ರೈನ್. ಆತ ಯಾರೋ ಅಪರಿಚಿತ ವ್ಯಕ್ತಿಗಾಗಿ ಆತ ಏನು ಮಾಡ್ತಾನೆ, ಟ್ರೈನಿಂದ ಜಿಗಿತಾನೆ. ರಿಸ್ಕ್ ಈಸ್ ಲೈಫ್, ಅವನ ಜೀವವನ್ನು ಅಪಾಯದಲ್ಲಿ ಇಸ್ಕೊಂಡ್ಬಿಟ್ಟು ಅವಳನ್ನು ಕಾಪಾಡ್ತಾನೆ. ಶಿ ವಾಸ್ ಆಲ್ಸೋ ಸ್ಟ್ರೇಂಜ್ ಟು ಹಿಮ್, ಶಿ ವಾಸ್ ಆಲ್ಸೋ ಅ ಸ್ಟ್ರೇಂಜರ್ ಟು ಹಿಮ್, ಅವನಿಗೂ ಸಹಿತ ಅಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ ಅಂಥವನು ಸಹಿತ ಏನು ಮಾಡ್ತಾನೆ, ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತ ಬರುತ್ತದೆ. ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. ಜಂಬಲ್ಡ್ ಆರ್ಡರ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸರಿಯಾಗಿ ಇಲ್ಲಿ ಬರೆಯಲಾಗಿದೆ.
Think about the text. Some incident relating to Roma Talreja are given below. Put them in the right order ಅಂತ ಹೇಳಿದ್ದಾರೆ. ಮೊದಲಿಗೆ ಬಿ ಬರೀರಿ, ನಂತರ ಡಿ, ಎ, ಸಿ, ಇ ಅಂತ ಬರೀರಿ. ಆಮೇಲೆ ಬಾಲೇಶ್ವರ ಜಂಪ್ಡ್ ಇಂಟು ಆ್ಯಕ್ಷನ್ ಟು ಸೇವ್ ದ ಗರ್ಲ್. ಹೀಸ್ ಆ್ಯಕ್ಷನ್ ಇನ್ ಡೂಯಿಂಗ್ ಸೊ ಆರ್ ಗಿವನ್ ಇನ್ ಅ ಜಂಬಲ್ಡ್ ಮ್ಯಾನರ್. ಸಿ ದೆಮ್ ಇನ್ ದ ರೈಟ್ ಸೀಕ್ವೆನ್ಸ್ ಆ್ಯಸ್ ಇನ್ ದ ಟೆಕ್ಸ್ಟ್. ಆ ರೀತಿ ಬರೀರಿ ಅಂತ ಹೇಳಿದ್ದಾರೆ. ಸಿ, ಇ, ಬಿ, ಎ, ಡಿ ಈ ರೀತಿಯಾಗಿ ಉತ್ತರಗಳನ್ನು ನೀವು ಬರೀಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ರೈಟ್ ಬ್ರೀಫ್ಲಿ ಅಬೌಟ್ ದ ಪರ್ಸನಲ್ ಡೀಟೇಲ್ಸ್ ಸಚ್ ಆಸ್ ಕ್ವಾಲಿಫಿಕೇಷನ್ ಆ್ಯಂಡ್ ಪ್ರೊಫೆಷನ್ ಆಫ್ ರೋಮಾ ತಲ್ರೇಜಾ ಆ್ಯಂಡ್ ಬಾಲೇಶ್ವರ ಮಿಶ್ರಾ ಆಫ್ಟರ್ ಡಿಸ್ಕಷನ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಅಂತ ಹೇಳಿದ್ದಾರೆ. ರೋಮಾ ತಲ್ರೇಜಾ ಈಸ್ 21 years old, BCom graduate from the Pune. She is working as a call center executive for 2 years. ಇಲ್ಲಿ ರೋಮಾ ತಲ್ರೇಜಾ 21 ವರ್ಷ ವಯಸ್ಸು, BCom ಗ್ರ್ಯಾಜುಯೇಟ್ ಮತ್ತು ಇವಳು ಪುಣೆಯಿಂದ BCom ಅನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಶಿ ಲವ್ಡ್ ಹರ್ ಜಾಬ್. ಅವಳು ತನ್ನ ಕೆಲಸವನ್ನು ಭಾಳಷ್ಟು ಇಷ್ಟಪಡ್ತಾಳೆ. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ದ ಕಸ್ಟಮರ್ಸ್. ಅವಳು ಕಸ್ಟಮರೊಂದಿಗೆ ಮಾತಾಡ್ತಾಳೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ನ್ಯೂ ಫ್ರೆಂಡ್ಸ್ ಮೇಕಿಂಗ್ ನ್ಯೂ ಫ್ರೆಂಡ್ಸಲ್ಲಿ ಹೊಸ ಸ್ನೇಹಿತರನ್ನು ಅವಳು ಮಾಡಿಕೊಳ್ತಾಳೆ. ಶಿ ಈಸ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಆ್ಯಕ್ಟಿವ್. ಭಾಳಷ್ಟು ಸಂತೋಷವಾಗಿರ್ತಾಳೆ ಮತ್ತು ಚಟುವಟಿಕೆ ಭರಿತಳಾಗಿರ್ತಾಳೆ. ಬಾಲೇಶ್ವರ ಮಿಶ್ರಾ ಈಸ್ 20 years old. ಬಾಲೇಶ್ವರ ಮಿಶ್ರಾ ಅಂತಕ್ಕಂಥವನು 20 ವರ್ಷ ವಯಸ್ಸಾಗಿರ್ತಕ್ಕಂಥವನು. ಹೈಸ್ಕೂಲ್ ಡ್ರಾಪ್ಔಟ್. ಹೈಸ್ಕೂಲ್ ಕಲಿತಿರ್ಬೇಕಾದ್ರೆ ಶಾಲೆಯನ್ನು ಬಿಟ್ಟಿರ್ತಕ್ಕಂಥವನು. ಈ ಸ್ಟಾಲ್ ಆ್ಯಂಡ್ ಥಿನ್ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ UP. ಆತ ಉತ್ತರ ಪ್ರದೇಶದ ಮಿರ್ಜಾಪುರದ ಒಬ್ಬ ಯಂಗ್ಸ್ಟರ್ ಅಥವಾ ತರುಣ ಅಂತ ಹೇಳ್ಬೋದು. ಹಿ ಈಸ್ ಅನ್ಎಂಪ್ಲಾಯ್ಡ್. ಈತ ನಿರುದ್ಯೋಗಿಯಾಗಿದ್ದು ರೀಸೆಂಟ್ಲಿ ಕೇಮ್ ಟು ಮುಂಬೈ. ಈತ ಇತ್ತೀಚೆಗೆ ಮುಂಬೈಗೆ ಬಂದವನಾಗಿರ್ತಾನೆ. ಹಿ ಈಸ್ ಲಿವಿಂಗ್ ವಿತ್ ಹೀಸ್ 2 elder brothers. ಆತ ತನ್ನ ಹಿರಿಯ 2 ಸಹೋದರರೊಂದಿಗೆ ಜೀವಿಸ್ತಾ ಇರ್ತಾನೆ. ಆ್ಯಂಡ್ ಹಂಟಿಂಗ್ ಅ ಜಾಬ್. ಈಗ ಆತ ಒಂದು ಕೆಲಸವನ್ನು ಹುಡುಕ್ತಾ ಇರ್ತಾನೆ. ಬಟ್ ಹೀಸ್ ಎಫರ್ಟ್ ಈಸ್ ಫ್ರೂಟ್ಲೆಸ್. ಆತನ ಒಂದು ಪ್ರಯತ್ನಗಳು ಅವು ನಿಷ್ಫಲವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಫ್. ಇಲ್ಲಿ ಒಬ್ಬ ಪೊಲೀಸ್ ಪೇದೆ ಏನು ಮಾಡ್ತಾನೆ, ಆ ಹುಡುಗಿಯನ್ನು ಐರೋಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್. ಆದರೆ ಬಾಲೇಶ್ವರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ವೈ ಡಿಡ್ ಹಿ ಡೂ ಸೋ? ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಅಂತಂದರೆ, ಐರೋಲಿ ವಾಸ್ ಅಟ್ಲೀಸ್ಟ್ 10 kilometers ಅವೇ. ಅದು ಐರೋಲಿ ಅಂತಕ್ಕಂಥದ್ದು ಆ ಒಂದು ಸ್ಥಳದಿಂದ 10 kilometers ದೂರ ಇರುತ್ತೆ. ಬಾಲೇಶ್ವರ ನ್ಯೂ ಆಫ್ ಸ್ಮಾಲ್ ಹಾಸ್ಪಿಟಲ್ ಆಟ್ ದ ಕ್ಲೋಸರ್ ಪ್ಲೇಸ್. ಅಲ್ಲಿ ಸಮೀಪದಲ್ಲಿ ಒಂದು ಹಾಸ್ಪಿಟಲ್ ಇರೋದು ಬಾಲೇಶ್ವರಿಗೆ ತಿಳಿದಿರುತ್ತೆ. ಮೋರ್ ಓವರ್ ರೋಮಾ ಹೂ ವಾಸ್ ಬ್ಲೀಡಿಂಗ್. ಯಾರು ಭಾಳಷ್ಟು ಬ್ಲೀಡಿಂಗ್ ಆಗ್ತಾಯಿತ್ತು, ರಕ್ತ ಹೋಗ್ತಾ ಇತ್ತು. ವಾಸ್ ಅನ್ಕಾನ್ಸಿಯಸ್. ಮತ್ತು ಅವಳು ಅನ್ಕಾನ್ಸಿಯಸ್ ಅಪ್ರಜ್ಞಾಸ್ಥಿತಿಯಲ್ಲಿದ್ದಳು. ಆ್ಯಂಡ್ ಬಾಲೇಶ್ವರ ಮಸ್ಟ್ ಹ್ಯಾವ್ ಕನ್ಸಿಡರ್ಡ್ ಈಚ್ ಮಿನಿಟ್ ಕ್ರೂಷಿಯಲ್. ಇಲ್ಲಿ ಪ್ರತಿಯೊಂದು ನಿಮಿಷವೂ ಸಹಿತ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಿ ಡಿಸ್ಅಗ್ರೀಡ್ ವಿತ್ ದ ಸಜೆಷನ್ ಗಿವನ್ ಬೈ ದ ಕಾಫ್. ಆ ಒಂದು ಸಲಹೆಯನ್ನು ತಿರಸ್ಕರಿಸ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಮ್ ಇನ್ಸಿಡೆಂಟ್ ಮೆನ್ಷನ್ಡ್ ಇನ್ ದ ಪ್ಯಾರಾಗ್ರಾಫ್ 12. ಇಲ್ಲಿ ಕೆಲವೊಂದಿಷ್ಟು ಘಟನೆಗಳನ್ನು ಕೊಡಲಾಗಿದೆ. 12 ಆರ್ ಗಿವನ್ ದ ಜಂಬಲ್ಡ್ ಆರ್ಡರ್. ರೀಅರೇಂಜ್ ದೆಮ್ ಸೀಕ್ವೆನ್ಸ್ಲಿ ಅಂತ ಹೇಳಿದ್ದಾರೆ. ಉತ್ತರ ಈ ರೀತಿಯಾಗಿದೆ. ಮೊದಲು ಬಿ ಬರಬೇಕು, ನಂತರ ಸಿ, ನಂತರ ಡಿ, ನಂತರ ಎ ಬರಬೇಕು ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋಣ. ವಾಸ್ ಬಾಲೇಶ್ವರ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್ ವೈಲ್ ಶಿ ಲೇ ಇನ್ ದ ಕ್ರಿಟಿಕಲ್ ಕಂಡೀಷನ್? ಜಸ್ಟಿಫೈ ಯುವರ್ ಆನ್ಸರ್. ಇಲ್ಲಿ ರೋಮಾ ಭಾಳಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿ ಮಲಗಿರಬೇಕಾದ್ರೆ ಅವಳ ಹೆಸರನ್ನು ಕೇಳೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಎಸ್, ಸರಿ. ಯಾಕಂದರೆ ಹಿ ಹ್ಯಾಡ್ ಟು ನೋ ಹೂ ವಾಸ್ ಸೋ. ಅವಳು ಯಾರು ಅಂತ ಮೊದಲು ತಿಳ್ಕೊಬೇಕಾಗಿತ್ತು. ಆ್ಯಂಡ್ ದ್ಯಾಟ್ ಹಿ ಕುಡ್ ಇನ್ಫಾರ್ಮ್ ಹರ್ ನಿಯರ್ ಒನ್ಸ್. ಅವಳ ಸಮೀಪದವರಿಗೆ ಯಾರ್ಯಾರಿಗೂ ಒಂದು ವಿಷಯವನ್ನು ತಿಳಿಸಬೇಕಾಗಿತ್ತು. ಹಿ ಹ್ಯಾಡ್ ಡನ್ ಹಿಸ್ ಬೆಸ್ಟ್. ಮತ್ತು ಆತ ತನ್ನ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಬಟ್ ದೇರ್ ವೇರ್ ಅದರ್ ಥಿಂಗ್ ವಿಚ್ ಒನ್ಲಿ ಫ್ಯಾಮಿಲಿ ಮೆಂಬರ್ಸ್ ಕುಡ್ ಡಿಸೈಡ್ ಆನ್. ಯಾವುದು ಕುಟುಂಬ ಸದಸ್ಯರು ಮಾತ್ರ ನಿರ್ಧಾರ ಮಾಡಲಿಕ್ಕಾಗುತ್ತೋ ಅಂಥವುಗಳನ್ನ ಅವರಿಗೆ ಹೇಳಬೇಕಾಗತ್ತೆ. ಸೊ ಇಟ್ ವಾಸ್ ಇಂಪರೇಟಿವ್ that Baleshwara make Roma talk to get the required piece of information. ಈ ರೀತಿಯಾಗಿ ಆತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮರಿ. ಬಾಲೇಶ್ವರನಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ನೆನಪಿನ ಶಕ್ತಿ ಇತ್ತು. ಡು ಯು ಅಗ್ರಿ? ನೀವು ಒಪ್ಕೋತೀರಾ ವಿತ್ ದಿಸ್? ಗಿವ್ ಎಕ್ಸಾಂಪಲ್ ಟು ಸಪೋರ್ಟ್ ಯುವರ್ ವ್ಯೂ. ಹಾಗಾದರೆ
ಅದಕ್ಕೆ ಬೆಂಬಲ ಕೊಡುವಂಥ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಸ್, ಐ ಅಗ್ರಿ ವಿತ್ ಹಿಸ್, ನಾನು ಇದನ್ನು ಒಪ್ಕೋತೇನೆ. ವ್ಯಾನ್ ಬಾಲೇಶ್ವರ ಆಸ್ಕ್ಡ್ ಹರ್, ಯಾವಾಗ ಬಾಲೇಶ್ವರ ಕೇಳ್ತಾನೆ, ಹೂಮ್ ಶುಡ್ ಹಿ ಇನ್ಫಾರ್ಮ್, ಯಾರಿಗೆ ನಾನು ತಿಳಿಸ್ಬೇಕು ಈ ವಿಚಾರವನ್ನು ಅಂತ ಕೇಳಿದಾಗ, ಫಾರ್ ದ್ಯಾಟ್ ರೋಮಾ ಸೇಡ್ ಹರ್ ಬ್ರದರ್ ದಿನೇಶ್, ಅವಾಗ ಹೇಳ್ತಾಳೆ ಅವಳು ದಿನೇಶ್ಗೆ ತಿಳಿಸಂತೇಳಿ. ಈಸ್ ಫೋನ್ ನಂಬರ್ ಶಿ ಹ್ಯಾಸ್ ಗಿವನ್, ಅವಾಗ ನಂಬರ್ ಕೊಡ್ತಾಳೆ. ದಿರ್ ಇಸ್ ನೋ ಟೈಮ್ ಟು ರೈಟ್, ಬರೆಯೋದಕ್ಕೆ ಸಮಯ ಇರಲಿಲ್ಲ. ಹಿ ಮೆಮರೈಸ್ಡ್ ದ್ಯಾಟ್ ನಂಬರ್, ಆ ಒಂದು ನಂಬರನ್ನು ಆತ ನೆನಪಿನಲ್ಲಿ ಇಟ್ಕೋತಾನೆ. ಆ್ಯಂಡ್ ಕಾಲ್ಡ್ ಹಿಮ್, ಮತ್ತು ಕರೀತಾನೆ ಅಥವಾ ಕರೆ ಮಾಡ್ತಾನೆ. ದಿಸ್ ಇನ್ಸಿಡೆಂಟ್ ಶೋಸ್ ದ್ಯಾಟ್ ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮರಿ, ಈ ಒಂದು ಇನ್ಸಿಡೆಂಟ್ ನಮಗೆ ಗೊತ್ತಾಗುತ್ತೆ ಬಾಲೇಶ್ವರನಿಗೆ ತುಂಬ ಒಳ್ಳೆಯ ಮೆಮರಿ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು 8ನೇ ಪ್ರಶ್ನೆಯನ್ನು ನೋಡೋಣ. ದ ಡಾಕ್ಟರ್ ಆಟ್ ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ಮಿಟೆಡ್ ರೋಮಾ ವಿದೌಟ್ ಎನಿ ಫಾರ್ಮಾಲಿಟೀಸ್, ವಾಟ್ ಮೇಡ್ ಹಿಮ್ ಡೂ ಸೋ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಪ್ರವೇಶವನ್ನು ಪಡಿಬೇಕಾದರೆ ಯಾವುದೇ ಫಾರ್ಮಾಲಿಟೀಸ್ಗಳನ್ನ ತೆಗೆದುಕೊಳ್ಳಾರದೆ ನೇರವಾಗಿ ಅವಳನ್ನು ಅಡ್ಮಿಟ್ ಮಾಡ್ಕೋತಾರೆ, ಪ್ರವೇಶ ಕೊಡುತ್ತಾರೆ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಆನ್ ಸೀಯಿಂಗ್ ದ ಹೆಡ್ ಇಂಜುರಿ, ಯಾವಾಗ ಅವರು ತಲೆಗಾಗಿರ್ತಕ್ಕಂಥ ಗಾಯವನ್ನು ನೋಡಿದರು, ದ ಡಾಕ್ಟರ್ ಮಸ್ಟ್ ಹ್ಯಾವ್ ಡಿಸೈಡೆಡ್ ದ್ಯಾಟ್ ದ ಗರ್ಲ್ ನೀಡೆಡ್ ಇಮಿಡಿಯೇಟ್ ಅಟೆನ್ಷನ್, ಆವಾಗ ಅವ್ರು ಡಿಸೈಡ್ ಮಾಡ್ತಾರೆ ಅವಳಿಗೆ ತತ್ಕ್ಷಣವೇ ಏನು ಮಾಡಬೇಕು, ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಾರೆ. ದೋ, ಆದಾಗ್ಯೂ ದ ಇಂಜುರಿ ಟರ್ನ್ ಔಟ್ ಬಿ ಲೆಸ್ ಸೀರಿಯಸ್ ದ್ಯಾನ್ ವಾಟ್ ಇಟ್ ವಾಸ್ ಫಿಯರ್ಡ್ ಟು ಬಿ. ದೇರ್ ವಾಸ್ ನೋ ವೇ ಫಾರ್ ದ ಡಾಕ್ಟರ್ ಟು ನೋ ದ್ಯಾಟ್ ಬಿಫೋರ್ ಆ್ಯನ್ ಎಕ್ಸಾಮಿನೇಷನ್, ಅದು ಎಷ್ಟು ಗಂಭೀರವಾಗಿದೆ ಆ ಗಾಯ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕಾದ್ರೆ ಅವರು ಅವಳನ್ನು ಪರೀಕ್ಷೆ ಮಾಡಬೇಕಂತ ಅವಶ್ಯಕತೆ ಇತ್ತು. ಆ ಕಾರಣಕ್ಕಾಗಿ ಮೋರ್ ಓವರ್ ಇರ್ರೆಸ್ಪೆಕ್ಟಿವ್ ಆಫ್ ದ ಎಕ್ಸ್ಟೆಂಟ್ ಆಫ್ ದ ಇಂಜುರಿ, ಅದು ಭಾಳ ವಿಸ್ತಾರವಾಗಿರ್ತಕ್ಕಂಥ ಒಂದು ಗಾಯವಾಗಿದ್ದು, ದ ಫ್ಯಾಕ್ಟ್ ರಿಮೇನ್ ದ್ಯಾಟ್ ರೋಮಾ ಹ್ಯಾಡ್ ಬೀನ್ ಬ್ಲೀಡಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್, ಯಾಕಂದರೆ ಭಾಳಷ್ಟು ಸಮಯದಿಂದ ಅದು ಬ್ಲೀಡಿಂಗ್ ಆಗ್ತಾ ಹೋಗ್ತಾ ಇತ್ತು. ಸೊ ದ ಡಾಕ್ಟರ್ ಹೂ ಡಿಡ್ ನಾಟ್ ಸ್ಟ್ಯಾಂಡ್ ಆನ್ ಫಾರ್ಮಾಲಿಟೀಸ್, ಆವಾಗ ಅವರು ಫಾರ್ಮಾಲಿಟಿಗಾಗಿ ಕಾಯಲಿಲ್ಲ. ಸೊ ದ್ಯಾಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕುಡ್ ಬಿನ್ ಗಿವನ್, ಅಂದರೆ ಇಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟನ್ನು ಕೊಡಲಾಯಿತು ಅಂತ ಹೇಳಿಬಿಟ್ಟು. ಇಫ್ ವಿ ಹ್ಯಾವ್ ಮೋರ್ ಡಾಕ್ಟರ್ಸ್ ಲೈಕ್ ದ ಡಾಕ್ಟರ್ಸ್ ಆಟ್ ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೆನಿ ಲೀವ್ಸ್ ಕ್ಯಾನ್ ಬಿ ಸೇವ್ಡ್, ನಾವು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ತಕ್ಕಂಥ ಡಾಕ್ಟರ್ ಅಂತ ಇನ್ನೂ ಡಾಕ್ಟರ್ಗಳನ್ನ ನಾವು ಕಂಡುಕೊಂಡ್ರೆ ಇಂಥ ಭಾಳಷ್ಟು ಜೀವಗಳು ಉಳಿಯುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು 9ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಇಫ್ ಬಾಲೇಶ್ವರ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್, ಒಂದು ವೇಳೆ ಬಾಲೇಶ್ವರನು ರೋಮಾನ ಸಹಾಯಕ ಬರದೇ ಹೋಗಿದ್ದರೆ ರೋಮಾನಿಗೆ ಏನಾಗ್ಬೋದಾಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ಪಾಸಿಬಿಲಿಟೀಸ್, ಭಾಳಷ್ಟು ಸಾಧ್ಯತೆಗಳಿವೆ. ದ ವರ್ಸ್ಟ್ ಪಾಸಿಬಿಲಿಟಿ ಈಸ್ ದ್ಯಾಟ್, ಇಲ್ಲಿ ಭಾಳಷ್ಟು ಕೆಟ್ಟದಾಗಿರ್ತಕ್ಕಂಥ ಒಂದು ಸಾಧ್ಯತೆ ಏನು ಅಂತಂದರೆ, ರೋಮಾ ಕುಡ್ ಹ್ಯಾವ್ ಬ್ಲೀಡ್ ಟು ಡೆತ್, ಅವಳು ಬ್ಲೀಡಿಂಗ್ ಆಗಿ ಸಾಯ್ಬೋದಾಗಿತ್ತು. ಇವನ್ ದೋ ದ ಹೆಡ್ ಇಂಜುರಿ ವಾಸ್ ನಾಟ್ ಸಿವಿಯರ್, ಅವಳ ಒಂದು ಹೆಡ್ ಇಂಜುರಿ, ಆ ಹೆಡ್ಗೆ ಆಗಿರ್ತಕ್ಕಂಥ ಗಾಯ ಭಾಳಷ್ಟು ಗಂಭೀರವಾಗಿದೆ ಇದ್ದಿದ್ರೆ, ವಿತ್ ನೋ ಒನ್ ಐದರ್ ಸ್ಪಾಟಿಂಗ್ ರೋಮಾ ಆರ್ ಎವ್ರಿ ಒನ್ ಬೇಯಿಂಗ್ ಇಂಡಿಫರೆಂಟ್ ಟು ರೋಮಾ, ಮತ್ತು ರೋಮಾನ ಕಾಪಾಡಲಿಕ್ಕೆ ಅವಾಗ ಯಾರೂ ಬಂದಿರಲಿಲ್ಲ. A more optimistic viewpoint at the possibility of another passer-by helping Roma and Roma being saved by the kind gesture of the passer-by, ಯಾರಾದರೂ ಹಾದಿ ಹೋಗೋರನ್ನು ನೋಡಿದಾಗ ಅವನು ಯಾರೋ ಕಾಪಾಡಬಹುದಾಗಿತ್ತು. ಹವೇವರ್, ಹೀಗಿದ್ದರೂ ದೇರ್ ಇಸ್ ಆಲ್ಸೋ ದ ಪಾಸಿಬಿಲಿಟಿ ಆಫ್ ರೋಮಾ ಬೀಯಿಂಗ್ ಹ್ಯಾಂಡಿಕ್ಯಾಪ್ಟೆಡ್, ಅವಳಲ್ಲಿ ಹ್ಯಾಂಡಿಕ್ಯಾಪ್ಟ್ ಆಗಿರಬಹುದಾಗಿತ್ತು, ಆರ್ ಪ್ಯಾರಲೈಸ್ಡ್ ಫಾರ್ ಲೈಫ್, ಈವನ್ ಇಫ್ ಶಿ ವೇರ್ ಟು ಗೆಟ್ ಹೆಲ್ಪ್ ಬಿಕಾಸ್ ಆಫ್ ದ ಟೈಮ್ ಲ್ಯಾಪ್ಸ್ ಬಿಟ್ವೀನ್ ದ ಆಕ್ಸಿಡೆಂಟ್ ಆ್ಯಂಡ್ ದ ಟೈಮ್ ಆಫ್ ದ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ. ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರನಿಗೆ ಟ್ರಕ್ ಡ್ರೈವರ್ ಯಾವ ರೀತಿಯಾಗಿ ಸಹಾಯ ಮಾಡಿದ ಅಂತ ಕೇಳ್ತಾ ಇದ್ದಾರೆ. ದ ಟ್ರಕ್ ಡ್ರೈವರ್ ವಾಸ್ ಆಲ್ಸೋ ಸೆಲ್ಫ್ಲೆಸ್ ಕೈಂಡ್ ಹಾರ್ಟೆಡ್ ಮ್ಯಾನ್, ಅವರು ತುಂಬ ಏನಾಗಿದ್ದರು, ನಿಸ್ವಾರ್ಥಿಯಾಗಿದ್ದರು, ಜೊತೆಗೆ ದಯಾಳು ಹೃದಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ಹಿ ಹೆಲ್ಪ್ಡ್ ಬಾಲೇಶ್ವರ, ಅವರು ಬಾಲೇಶ್ವರನಿಗೆ ಸಹಾಯ ಮಾಡ್ತಾರೆ. ಇನ್ ಟಾಕಿಂಗ್ ರೋಮಾ ಟು ನಿಯರ್ ಬೈ ಹಾಸ್ಪಿಟಲ್, ಟೇಕಿಂಗ್ ರೋಮಾ ಟು ನಿಯರ್ ಬೈ ಹಾಸ್ಪಿಟಲ್ ಅಂದರೆ ನಿಯರ್ ಬೈ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ವೆನ್ ಇಟ್ ವಾಸ್ ನೋನ್ ದ್ಯಾಟ್ ರೋಮಾ ಹ್ಯಾಡ್ ಟು ಬಿ ಟೇಕನ್ ಟು ಅ ಬಿಗ್ಗರ್ ಹಾಸ್ಪಿಟಲ್, ಯಾವಾಗ ಆ ವಿಷಯ ತಿಳಿತಿ ಇವಳನ್ನು ದೊಡ್ಡ ಹಾಸ್ಪಿಟಲ್ಗೆ ಅಥವಾ ದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅನ್ನೋಂಥ ವಿಚಾರ ಗೊತ್ತಾಗುತ್ತೆ. ಹಿ ಕಂಟಿನ್ಯೂಡ್ ಟು ಹೆಲ್ಪ್ ಬಾಲೇಶ್ವರ, ಅದೇ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ಸಹಾಯವನ್ನು ಮುಂದುವರಿಸ್ತಾರೆ. ಹಿ ಲೆಂಟ್ ಬಾಲೇಶ್ವರ ಹಿ ಸೆಲ್ ಫೋನ್ ಸೋ, ಮತ್ತು ಬಾಲೇಶ್ವರ ಏನು ಮಾಡ್ತಾರೆ, ಅವರಿಂದ ಸೆಲ್ ಫೋನನ್ನು ಸಹಾಯಕ್ಕಾಗಿ ಪಡಿತಾರೆ. ದಟ್ ರೋಮಾಸ್ ಪೀಪಲ್ ಕುಡ್ ಬಿ ಇನ್ಫಾರ್ಮ್ಡ್,
ಅಂದರೆ ರೋಮಾ ಜನರಿಗೆ ಅವರು ಈ ವಿಚಾರವನ್ನು ತಿಳಿಸ್ಲಿಕ್ಕಾಗಿ ಆಫ್ಟರ್ ದೇರ್ ವಾಸ್ ನೋ ಮೋರ್ ನೀಡ್ ಆಫ್ ಹಿಸ್ ಹೆಲ್ಪ್, ತದನಂತರದಲ್ಲಿ ಆತನ ಸಹಾಯದ ಅವಶ್ಯಕತೆ ಇರಲಿಲ್ಲ. ಹಿ ಕ್ವೈಟ್ಲಿ ಮೂವ್ಡ್ ಅವೇ ವಿದೌಟ್ ವೇಟಿಂಗ್ ಫಾರ್ ವರ್ಡ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಅವರ್ ಅಪ್ರಿಷಿಯೇಷನ್. ಇಲ್ಲಿ ಕೃತಜ್ಞತೆಗಳನ್ನು ಸ್ಮರಿಸುವಂಥ ಮಾತುಗಳಿಗಾಗಿ ಆತ ಕಾಯದೆ ಅಲ್ಲಿಂದ ಹೋಗಿಬಿಟ್ಟಿರ್ತಾನೆ ಅಂತಕ್ಕಂಥದ್ದು. ಇಟ್ಸ್ ಪೀಪಲ್ ಲೈಕ್ ಬಾಲೇಶ್ವರ ಆ್ಯಂಡ್ ದ ಡ್ರೈವರ್ ಹೂ ಮೇಕ್ ಅಸ್ ಬಿಲೀವ್ ಇನ್ ದ ಗುಡ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇವು ಮನುಷ್ಯರು ಮಾಡ್ತಕ್ಕಂಥ ಒಂದಿಷ್ಟು ಒಳ್ಳೆಯ ಗುಣಗಳು ಅಂತ ಹೇಳ್ಬೋದಾಗಿದೆ. ಇನ್ನು 11ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಬಾಲೇಶ್ವರ ಫೆಲ್ಟ್ ದ್ಯಾಟ್ ದ ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್. ಇಲ್ಲಿ ಮುಂಬೈಲಿರ್ತಕ್ಕಂಥ ಜನ ಭಾಳಷ್ಟು ಹೆದರ್ತಾರೆ. ವಾಟ್ ವೇರ್ ದೇ ಅಫ್ರೇಡ್, ಯಾಕೆ ಅವರು ಎದಕ್ಕಾಗಿ ಹೆದರ್ತಾರೆ? ಅಕಾರ್ಡಿಂಗ್ ಟು ಹಿಸ್ ಒಪಿನಿಯನ್, ಅವನ ಒಂದು ಒಪಿನಿಯನ್ ಪ್ರಕಾರ ಯಾಕೆ ಹೆದರ್ತಾರೆ ಅವರು ಅಂತಕ್ಕಂಥದ್ದು. ಪೀಪಲ್ ಆಫ್ ಮುಂಬೈ ವೇರ್ ಅಫ್ರೇಡ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್. ಇಂಥ ಒಂದಿಷ್ಟು ಕೇಸ್ಗಳಲ್ಲಿ ಅವರು ಇನ್ವಾಲ್ವ್ ಆಗೋದಕ್ಕೆ ತುಂಬ ಹೆದರ್ತಾರೆ. ದೇ ವೇರ್ ಅಫ್ರೇಡ್ ದ್ಯಾಟ್ ಇಫ್ ದೇ ಹೆಲ್ಪ್ ಆಕ್ಸಿಡೆಂಟ್ ವಿಕ್ಟಿಮ್ಸ್, ಯಾರಾದರೂ ಅಪಘಾತಕ್ಕೊಳಗಾಗಿರ್ತಕ್ಕಂತಹ ವಿಕ್ಟಿಮ್ಸ್ಗಳಿಗೆ ಹೆಲ್ಪ್ ಮಾಡಿದರೆ ದೇ ವುಡ್ ಗೆಟ್ ಟ್ರ್ಯಾಪ್ಡ್ ಇನ್ ಕೋರ್ಟ್ಸ್ ಆರ್ ವಿತ್ ದ ಪೊಲೀಸ್. ಅಲ್ಲಿ ಕೋರ್ಟ್ಗಳಿಗೆ ಅಲ್ದಾಡಬೇಕಂಥದ್ದು, ಸ್ಟೇಷನ್ಗಳಿಗೆ ಅಲ್ದಾಡಬೇಕಂತ ಸ್ಥಿತಿ ಬರುತ್ತಲ್ಲ, ಆ ಕಾರಣಕ್ಕಾಗಿ. ಮತ್ತು 12ನೇ ಪ್ರಶ್ನೆ ಈ ರೀತಿಯಾಗಿದೆ. ದ ದಲೈ ಲಾಮಾ ಸೇಸ್ ಲವ್ ಆ್ಯಂಡ್ ಕಂಪ್ಯಾಷನ್ ಆರ್ ದ ಟ್ರೂ ರಿಲಿಜನ್ಸ್. ಇಲ್ಲಿ ಪ್ರೀತಿ ಮತ್ತು ಅನುಕಂಪ ಅಂತಕ್ಕಂಥದ್ದು ನಿಜವಾದ ಧರ್ಮಗಳು ಟು ಮೀ ಅಂತ ಹೇಳ್ತಾರೆ, ಅವರಿಗೆ ಅಂಥೇಳಿ. ಬಟ್ ಟು ಡೆವಲಪ್ ದೀಸ್, ಇವುಗಳನ್ನು ಅಭಿವೃದ್ಧಿಪಡಿಸಲು ಅಥವಾ ಇಂಥವುಗಳನ್ನು ಬೆಳೆಸಲು ವಿ ಡು ನಾಟ್ ನೀಡ್ ಟು ಬಿಲೀವ್ ಇನ್ ಎನಿ ರಿಲಿಜನ್. ಯಾವುದೇ ಧರ್ಮದಲ್ಲಿ ನಂಬಿಕೆ ಇಡುವಂಥ ಅವಶ್ಯಕತೆ ಇಲ್ಲ. ಡಸ್ ದಿಸ್ ರಿಲೇಟೆಡ್ ಟು ದ ಲೆಸನ್, ಈ ಒಂದು ವಿಚಾರ ಈ ಒಂದು ಪಾಠಕ್ಕೆ ಸಂಬಂಧಿಸಿದೆಯಾ? ದರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೌ, ಹೇಗೆ ಸಂಬಂಧಿಸಿದೆ? ಡಿಸ್ಕಸ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರೊಂದಿಗೆ ಅದನ್ನು ಚರ್ಚಿಸಿ ಅಂತ ಹೇಳ್ತಾ ಇದ್ದಾರೆ. ಎಸ್, ದಲೈ ಲಾಮಾ ಸೇಯಿಂಗ್ಸ್ ಆರ್ ರಿಲೇಟೆಡ್ ಟು ದಿಸ್ ಲೆಸನ್. ಹೌದು, ದಲೈ ಲಾಮಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿವೆ. ಹಿಯರ್ ಬಲೇಶ್ವರ ಡಿಡ್ ನಾಟ್ ನೋ ದ ರಿಲಿಜನ್ ಆಫ್ ರೋಮಾ. ಇಲ್ಲಿ ಬಲೇಶ್ವರನಿಗೆ ರೋಮಾ ಯಾವ ಧರ್ಮಕ್ಕೆ ಸೇರಿದಳೆಂದು ಗೊತ್ತಿರಲಿಲ್ಲ. ವೆನೆವರ್ ಹಿ ಡಿಸೈಡೆಡ್ ಟು ಹೆಲ್ಪ್ ಹರ್, ಆದರೂ ಆತ ಏನು ಮಾಡಿದ್ದ? ಸಹಾಯ ಮಾಡಲಿಕ್ಕೆ ಮುಂದೆ ಹೋಗಿದ್ದ. ರಿಯಲಿ ಟು ಲವ್ ಆ್ಯಂಡ್ ಶೋ ಕನ್ಸರ್ನ್ ಟು ದ ಪೀಪಲ್ ಡೋಂಟ್ ಡಿಪೆಂಡ್ ಆನ್ ರಿಲಿಜನ್. ಯಾವುದೇ ಸಹಾಯಕ್ಕೆ ನಾವು ರಿಲಿಜನ್ಗಾಗಿ ಅದರ ಮೇಲೆ ಅವಲಂಬಿತ ಆಗಬಾರ್ದು, ಧರ್ಮದ ಮೇಲೆ ಅವಲಂಬಿತರಾಗಬಾರ್ದು. ಹಿಯರ್ ಬಲೇಶ್ವರ ಹ್ಯಾಡ್ ರಿಯಲ್ ಲವ್. ನಿಜವಾದ ಬಲೇಶ್ವರನಿಗೆ ಮನುಕುಲದ ಮೇಲೆ ಭಾಳಷ್ಟು ನಿಜವಾದ ಪ್ರೀತಿ ಇದೆ. ಕಾಂಪ್ಯಾಷನ್ಸ್ ಇದೆ, ಅಂದರೆ ಇಲ್ಲಿ ಅನುಕಂಪ ಇದೆ. ಆ್ಯಂಡ್ ಕನ್ಸರ್ನ್ ಮತ್ತು ಕಾಳಜಿ ಇದೆ. ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ದಿಸ್ ಈಸ್ ಟ್ರೂ ರಿಲಿಜನ್, ಅದೇ ನಿಜವಾದಂಥ ಒಂದು ಧರ್ಮ. ಇನ್ ದಿಸ್ ಆಸ್ಪೆಕ್ಟ್ ಇಟ್ ರಿಲೇಟ್ಸ್ ಟು ದ ದಲೈ ಲಾಮಾ ಸೇಯಿಂಗ್ಸ್. ಓಕೆ, ನೆಕ್ಸ್ಟ್ ವಿ ಗೋ ಟು ಸಿ. ಇನ್ನು ಟಾಸ್ಕ್ 1 ಅಂತ ಬರುತ್ತೆ. ಅಲ್ಲಿ ಅಬ್ಸರ್ವ್, ಸ್ಟೇರ್, ಗ್ಲ್ಯಾನ್ಸ್, ಗೇಸ್, ಪೀಪ್ ಅಂತಕ್ಕಂಥದ್ದು ಉತ್ತರಗಳನ್ನ ಬರೀಬೇಕಾಯ್ತು. ಅಬ್ಸರ್ವಿಂಗಲ್ಲಿ ಆ ರೀತಿ ಬರೀಬೇಕು. ಮೂವಿಂಗಲ್ಲಿ, ಹೋಲ್ಡಿಂಗಲ್ಲಿ, ಸ್ಪೀಕಿಂಗಲ್ಲಿ, ರಿಕ್ವೆಸ್ಟಿಂಗಲ್ಲಿ. ಅಂದರೆ ಅಬ್ಸರ್ವ್, ಗಮನ ಕೊಡೋದನ್ನು ನಾವು ಯಾವ ರೀತಿ ಬಳಸ್ಕೋಬೋದು ಅಂದರೆ ಅಬ್ಸರ್ವ್ ಅಂಥೇಳಿ, ಸ್ಟೇರ್, ಗ್ಲ್ಯಾನ್ಸ್, ಗೇಸ್, ಪೀಪ್ ಅಂತ ನಾವು ಬಳಸ್ಕೋಬೋದಾಗಿದೆ. ಇನ್ನು ಚಲನೆಯನ್ನು ಯಾವ ರೀತಿಯಾಗಿ ಇಲ್ಲಿ ಬಳಸಿದ್ದಾರೆ? ಹರ್ಟಲ್, ರಶ್, ಶೋ, ಡ್ಯಾಶ್, ರನ್ ಅಂತ ಬಳಸಿದ್ದಾರೆ. ಹೋಲ್ಡಿಂಗ್ ಅಂದರೆ ಸ್ಕ್ವೀಸ್, ಸ್ನ್ಯಾಚ್, ಹೋಲ್ಡ್, ಕ್ಲಚ್, ಗ್ರ್ಯಾಬ್ ಅಂತ ಬಳಸಿದ್ದಾರೆ. ಸ್ಪೀಕಿಂಗ್, ಟೆಲ್, ಚಾಟ್, ಟಾಕ್, ಅಟ್ಟರ್ ಆ್ಯಂಡ್ ಅರ್ಕ್ಯುಲೇಟ್ ಅಂತ ಬಳಸಿದ್ದಾರೆ. ಇನ್ನು ರಿಕ್ವೆಸ್ಟ್ ಮಾಡೋದನ್ನು ಪ್ರೇ, ಪ್ಲೀಡ್, ಇಂಪ್ಲೋರ್, ಬ್ಯಾಗ್, ಅಪೀಲ್ ಅಂತ ಬಳಸಿದ್ದಾರೆ. ಇನ್ನು ಟಾಸ್ಕ್ 2ಗೆ ಹೋದಾಗ ಅಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ದಾರೆ. ಯೂಸ್ ದ ಎಬೋವ್ ವರ್ಡ್ಸ್ ಮೀನಿಂಗ್ಫುಲ್ ಟು ಫಿಲ್ ದ ಬ್ಲ್ಯಾಂಕೆಟ್ ಅಂತ ಹೇಳಿದ್ದಾರೆ. ಅದು ಇದೇ ಶಬ್ದಗಳನ್ನು ಬಳಸ್ಕೊಂಡು ನಾವು ಅಲ್ಲಿ ತುಂಬಬೇಕಾಗತ್ತೆ. 1ನೇದು ಸ್ಕ್ವೀಸ್ಡ್, 2ನೇದು ಟಾಕ್, 3rd ಹೆಲ್ಡ್, 4th ಟಾಕ್ಡ್ ಆ್ಯಂಡ್ 5th one is appealed, 6th one stared, 7th one snatched, 8th one bring, 9th one gaze, 10th one utter. Next task 3 ಅನ್ನು ನೋಡೋಣ. Pace to pace with death, first one. Made up his mind, second one. Tongue tied, third one. Backed him up, fourth one. Arm twisted, fifth one. Keep their cool, ಸಿಕ್ಸ್ತ್ ಒನ್. ಈ ರೀತಿಯಾಗಿ ನೀವು ಅದನ್ನು ಬಳಸ್ಕೋಬೇಕಾಗತ್ತೆ. ಅದು ಟಾಸ್ಕ್ 3 ಸರಿಯಾಗಿ ನೀವು ಅಬ್ಸರ್ವ್ ಮಾಡಿಬಿಟ್ರೆ ನಿಮಗೆ ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ನಾವು ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್ ಅಂತಕ್ಕಂಥ ವಿಚಾರಕ್ಕೆ ಬರೋಣ. ಇಲ್ಲಿ ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್ ಅಂತಂದಾಗ ಇಲ್ಲಿ ಟಾಸ್ಕ್ 1 ಬಂದಾಗ ನೀವೇನು ಮಾಡಬೇಕು? ಟಾಸ್ಕ್ 1 ಈ ರೀತಿಯಾಗಿ ಬಳಸ್ಕೋಬೇಕಾಗತ್ತೆ.
ನೋಸ್, ಹ್ಯಾವ್, ವಾಸ್, ಹ್ಯಾಸ್, ಈಸ್, ವಾಸ್, ಹ್ಯಾಸ್, ವಾಸ್, ವೇರ್. ಟೋಟಲ್ 12 ಇರ್ತವೆ, 12 ಪ್ರಶ್ನೆಗಳಿರ್ತವೆ. 12 ಪ್ರಶ್ನೆಗಳು ಈ ರೀತಿಯಾಗಿ ನೀವು ಬರ್ಸ್ಕೋಬೇಕಾಗುತ್ತೆ. ಟಾಸ್ಕ್ 1, ಟಾಸ್ಕ್ 2 ಎರಡೂ ಕೊಟ್ಟಿದೆ. ಇನ್ನು ಟಾಸ್ಕ್ 3ಯಲ್ಲಿ ಈ ರೀತಿಯಾಗಿ ಉತ್ತರಗಳನ್ನು ನೀವು ತುಂಬಬೇಕಾಗತ್ತೆ. ಇದರ ಬಗ್ಗೆ ನಿಮ್ಮ ಶಿಕ್ಷಕರು ಸಾಕಷ್ಟು ನಿಮಗೆ ಇನ್ಫಾರ್ಮೇಷನನ್ನು ಕೊಡಲಿದ್ದಾರೆ ಸ್ನೇಹಿತರೆ. ಧನ್ಯವಾದಗಳು. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದ್ರ ಮುಖಾಂತರವಾಗಿ ನನಗೆ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.